ನೋಡಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧೋನ್ಮಾದ ಜೋರಾಗಿ ಸದ್ದು ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಒಂದ್ ಕಡೆ ಇರಾನ್ ಭೀಕರವಾಗಿ ದಾಳಿಯನ್ನ ನಡೆಸ್ತಾ ಇದ್ರೆ, ಈ ಕಡೆ ಇರಾನ್ ಕೂಡ ಅದೇ ಪ್ರತಿಯುದ್ಧವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಕೂಡ ಭೀಕರವಾಗಿ ದಾಳಿ ಮಾಡ್ತಾ ಇದೆ. ಈಗ ಟೆಲ್ ಅವೀವ್ ಮೇಲೆ ಕೂಡ ಇರಾನ್ ಮಿಸೈಲ್ಗಳು ಅಟ್ಯಾಕ್ ಮಾಡಿದೆ. ಮಿಸೈಲ್ ದಾಳಿಗೆ ಟೆಲ್ ಅವೀವ್ ಕಟ್ಟಡಗಳು ಧ್ವಂಸಗೊಂಡಿವೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಗೆ ಸುರಿದಂತಹ ಇರಾನ್ ಈಗ ರಮ್ಲಾ ಏರಿಯಾದಲ್ಲಿನ ಕಟ್ಟಡಗಳು ನೆಲಸಮ ಆಗುತ್ತಿದೆ. ಎಲ್ಲೆಲ್ಲೂ ಬೆಂಕಿ ಕಾಣಿಸಿಕೊಳ್ತಾ ಇದೆ. ಮುಗಿಲೆತ್ತರಕ್ಕೆ ದಟ್ಟವಾದಂತಹ ಹೊಗೆಗಳು ಆವರಿಸಿಕೊಂಡಿದೆ. ಮೋಡದ ತುಂಬ ಮೋಡ ಕವಿದ ವಾತಾವರಣ ಅನ್ನುವ ರೀತಿಯಲ್ಲಿ ದಟ್ಟವಾದಂತಹ ಹೊಗೆಗಳು ಮೋಡದಲ್ಲಿ ಕಾಣಿಸಿಕೊಳ್ಳುತ್ತೆ. ಕಟ್ಟಡಗಳ ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಅವಶೇಷಗಳು ತುಂಡುಗುಂಡಾಗಿ ಬಿದ್ದಿದ್ದಾವೆ ಅಂತ. ಅಂದರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧೋನ್ಮಾದದ ನಾದ ಇಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಅಂತಂದರೆ, ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಈಗ ಟೆಲ್ ಅವೀವ್ ಮೇಲೆ ಇರಾನ್ ಮಿಸೈಲ್ನ ಅಟ್ಯಾಕ್ ಮಾಡಿದೆ. ಮಿಸೈಲ್ ದಾಳಿಗೆ ಟೆಲ್ ಅವೀವ ಕಟ್ಟಡಗಳು ಸಂಪೂರ್ಣವಾಗಿ ಧ್ವಂಸ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಇಸ್ರೇಲ್ ಮೇಲೆ ಇದೀಗ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮುಖಾಂತರ ಇರಾನ್ ದಾಳಿಯನ್ನು ಮಾಡಿದೆ. ಮಿಸೈಲ್ ದಾಳಿಗೆ ಕಟ್ಟಡಗಳೇ ಅಲ್ಲಿನ ಅಂದರೆ ಇಸ್ರೇಲ್ನ ಕಟ್ಟಡಗಳು ಧ್ವಂಸಗೊಂಡಿರೋದನ್ನು ಗಮನಿಸ್ತಾ ಇದ್ದೀರಾ. ದಟ್ಟವಾದ ಹೊಗೆ, ಎಲ್ಲೆಲ್ಲಿ ನೋಡಿದ್ರು ಬೆಂಕಿ. ಇಸ್ರೇಲ್ ತುಂಬ ಬೆಂಕಿಯೇ ಹೊತ್ತಿ ಉರಿತಾ ಇದೆ. ಇಸ್ರೇಲ್ಗೆ ಬೆಂಕಿ ಬಿದ್ದಿದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರು ಬೆಂಕಿ, ಎಲ್ಲಿ ನೋಡಿದ್ರು ಬೆಂಕಿ. ಅಲ್ಲಿ ಅಗ್ನಿಶಾಮಕ ದಳದವರು ಕೂಡ ಬೆಂಕಿಯನ್ನು ನಂದಿಸೋಕೆ ಹರಸಾಹಸವನ್ನು ಪಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇತ್ತ ಯಾವ ರೀತಿಯಾಗಿ ಅವಶೇಷಗಳು ಚೂರು ಚೂರು ಆಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೇಲೆ ದಾಳಿ ಮಾಡಿರೋದು ಈಗ ಇರಾನ್ ಇಸ್ರೇಲ್ನ ಮಿಸೈಲ್ ದಾಳಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಧ್ವಂಸ ಮಾಡಿರೋದು, ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಟ್ಟಿನಲ್ಲಿ ಹೊತ್ತಿ ಉರಿತಾ ಇದೆ ಇಡೀ ಇಸ್ರೇಲ್. ಈಗ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯಿಂದ, ಇರಾನ್ ಮಾಡಿರುವಂತಹ ದಾಳಿಯಿಂದ ಇಸ್ರೇಲ್ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಮತ್ತೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಮಾಡ್ತಾ ಇದೆ. ಇರಾನ್ ಮೇಲೆ ಯಾವ ರೀತಿ ಇಸ್ರೇಲ್ ಭೀಕರ ದಾಳಿ ಮಾಡುತ್ತೆ ಗೊತ್ತಿಲ್ಲ. ಯಾರು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಊಹೆ ಮಾಡದ ರೀತಿಯಲ್ಲಿ ಈಗ ಇಸ್ರೇಲ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯನ್ನು ನಡೆಸಿ ಎಲ್ಲಿ ನೋಡಿದ್ರೂ ಬೆಂಕಿ. ಆಕಾಶ ಎತ್ತಿ ಮೇಲೆ ಕಣ್ಣೆತ್ತಿ ನೋಡಿದ್ರೆ ಆಕಾಶದ ತುಂಬ ದಟ್ಟವಾದ ಕಪ್ಪು ಹೊಗೆ ಬಿಟ್ಟರೆ ಬಿಳಿ ಮೋಡ ಕಾಣೋದೇ ಇಲ್ಲ. ಮಿಸೈಲ್ ದಾಳಿಗಳಿಗೆ ಇದೀಗ ಇಸ್ರೇಲ್ ತತ್ತರಿಸಿ ಹೋಗಿದೆ. ಅಲ್ಲಿನ ಜನರು ಕೂಡ ಅಷ್ಟೇ ಭಯಭೀತರಾಗಿದ್ದಾರೆ.